ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕಾಂತಾರ ಇದೆ 4ನೇ ಸಲ ನಾನು ಸಿನಿಮಾ ನೋಡ್ತಾ ಇರೋದು. ಪ್ರೀಮಿಯರ್ಸ್ GT ನೋಡಿದೆ, ನಿನ್ನೆ 2 ಸಲ ನೋಡಿದೆ, ಇವತ್ತು ಒಂದ್ಸಲ ನೋಡ್ತಾ ಇದೀನಿ. ನೆಕ್ಸ್ಟ್ ಲೆವೆಲ್ ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಗೆ ಫಿದಾ ಆಗ್ಬೇಕು ಅನ್ಕೊಳ್ಳಿ. ನಾನು ಈ ತರ ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ. ಕಾಂತಾರ ಇವತ್ತು ಟ್ರೈಲರ್ ನೋಡಿದವ್ರಿಗೆ ಈ ತರ ಸಿನಿಮಾ ಫಸ್ಟ್ ಸಿನಿಮಾ ಎಕ್ಸ್ಪೆಕ್ಟೇಷನ್ ಬರುತ್ತಾ ಅಂತ ಒಂದು ಡೌಟ್ ಇತ್ತು. ಬಟ್ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ ಗುರು. ಯಾವುದೇ ರೆಕಾರ್ಡ್ಸ್ ಇದ್ರೂನು ಪ್ಯಾನ್ ಇಂಡಿಯಾ ರೇಂಜ್ ಗೆ ರೆಕಾರ್ಡ್ ಎಲ್ಲ ಬ್ರೇಕ್ ಆಯ್ತು ಅನ್ಕೊಂಬಿಡಿ. ಬಾಹುಬಲಿ KGF ಈ ಕಾಂತಾರ ಸಿನಿಮಾ ಮೀರ್ಸ್ಬಿಡೈತೆ. ಆ ರೇಂಜ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಆಕ್ಟಿಂಗ್ ಮಾಡೋರೆ. ಡೈರೆಕ್ಷನ್ ಅಲ್ಲಿ ಅಂತೂ ಮಾತಾಡಂಗೆ ಇಲ್ಲ. ಡೈರೆಕ್ಷನ್ ಗೆ ನಂಬರ್ 1 ಇಂಡಸ್ಟ್ರಿ ಅಂದ್ರೆ ಪ್ರಶಾಂತ್ ನೀಲ್ ರೇಂಜ್ ಗೆ ಡೈರೆಕ್ಷನ್ ಮಾಡೋರೆ ಗುರು ರಿಷಬ್ ಶೆಟ್ಟಿ. ಆ ತರ ಸಿನಿಮಾ ಮಾಡೋರೆ. ರುಕ್ಮಿಣಿ ಸಂತವ್ರಂತೂ ಆಕ್ಟಿಂಗ್ ಅಲ್ಲಿ ತಿನ್ಕೊಂಡ್ಬಿಟ್ಟವ್ರೆ. ಡೈರೆಕ್ಷನ್ ಅಲ್ಲಿ ಎಲ್ಲೂ ಏನು ಎಡುವುದರಂಗೆ ಅಷ್ಟು ನೀಟ್ ಆಗಿ ಡೈರೆಕ್ಷನ್ ಮಾಡೋರೆ ರಿಷಬ್ ಶೆಟ್ಟಿ ಅವರು. ಈ ತರ ಸಿನಿಮಾ ಮತ್ತಷ್ಟು ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡ್ಲಿ. ನೆಕ್ಸ್ಟ್ ನಮ್ಮ ಪ್ಯಾನ್ ಇಂಟರ್ನ್ಯಾಷನಲ್ ರೇಂಜ್ ಗೆ ರಿಷಬ್ ಶೆಟ್ಟಿ ಅವರು ಬೆಳಿಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಸಿನಿಮಾ ಹೋಗ್ಬೇಕಾದ್ರೆ ಕಾಂತಾರ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ರಿಷಬ್ ಶೆಟ್ಟಿ ಅವರು. ಆ ತರ ಆಕ್ಟಿಂಗ್ ಮಾಡೋರೆ. ಸೂಪರ್ ಆಗೈತೆ. ನನಗೆ ಪಂಜುರ್ಲಿ ದೇವ ಹೆಂಗ್ ಬಂತು, ಹೆಂಗ್ ನಿಲ್ಲಿಸ್ತು ಅನ್ನೋದ್ ಸೂಪರ್ ಆಗಿ ತೋರ್ಸವ್ರೆ. ಆ ಸಿನಿಮಾ ನೋಡ್ಮೇಲೆ ನಂಗೆ ರೋಮಾಂಚನ ಆಗೋಯ್ತು. ಆ ತರ ಗೂಸ್ ಬಂಸ್ ಅನ್ಕೊಳ್ಳಿ. ಒಂದ್ 4-5 ಎಪಿಕ್ ಸೀನ್ ಗಳೈತೆ. ಸಿನಿಮಾ ಬಂದ್ ನೋಡೋರ್ಗೆ ಆ ಸೀನ್ ಗೋಸ್ಕರ ಮತ್ತೆ ಥಿಯೇಟರ್ ಬಂದು ನೋಡ್ಬೇಕಂತ ಅನ್ಸುತ್ತೆ. ಆ ತರ ಇದೆ ಸಿನಿಮಾ. ಮೂವಿ ತುಂಬಾ ಅದ್ಭುತವಾಗಿದೆ. ನಿಜವಾಗ್ಲೂ ರಿಷಬ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಒಂದ್ ಟೈಮ್ ಅಲ್ಲಿ ಇಂಡಸ್ಟ್ರಿನ ಭಟ್ರು ಆಳ್ತಾರೆ, ಇವಾಗ ಶೆಟ್ರು ಆಳ್ತವ್ರೆ. ಇದು ನಮ್ಮ ಯಾವ ಕಾನು ಪಾನು ಶಾರುಖ್ ಖಾನ್ ಯಾವನು ಇಲ್ಲ. ಕನ್ನಡಕ್ಕೆ ಒಬ್ರೆ ಕಿಂಗ್ ಖಾನು ಯಾರು ರಿಷಬ್ ಶೆಟ್ಟಿ ಏನು ಅಂತ ತೋರಿಸಿದ್ದಾರೆ. ಅಲ್ಟಿಮೇಟ್ ಗುರು. ಎಲ್ಲಿದ್ರಿ ಶೆಟ್ರೆ, ನೀವ್ ಎಲ್ಲಿದ್ದೀರಾ? ನೀವು ಎಲ್ಲ ಕಲಾಕಾರಗಳು ನೀವು ಮಾಡೋ ಕೈವಾಡ ನಮ್ಮ ನಿಜವಾಗ್ಲೂ ಹೇಳಿ ಮಾಡಿಸಂಗಿದೆ. ಬೇರೆ ಇಂಡಸ್ಟ್ರಿ ಕಡೆಯಿಂದ 100 ಮೂವಿ ಬರ್ಲಿ, ಪುಷ್ಪ ಯಾವ್ದೇ ಬರ್ಲಿ, ಕಾಂತಾರ ಮಾತಾಡುತ್ತೆ. ನಮ್ಮ ಕನ್ನಡದ ಕಾಂತಾರ ಮಾತಾಡುತ್ತೆ. ನಿಜವಾಗ್ಲೂ ಹೆಮ್ಮೆ ಪಡ್ಬೇಕು. ನಾವು ಹೆಮ್ಮೆ ಪಡ್ತೀವಿ. ಯಾಕೆ ಅಂದ್ರೆ ನಮ್ಮ ಕನ್ನಡದ ಹುಲಿ ಬಂದ್ಬಿಟ್ಟು ಇಡೀ ಪ್ರಪಂಚಾದ್ಯಂತ ಹೊಡಿತಿದೆ ಅಂದ್ರೆ ಲೆವೆಲಿಗೆ. ಬೇರೆ UK ಎಲ್ಲಾ ಕಡೆನೂ ನಮ್ಮ ಒಂದೇ ಒಂದು ಸೌಂಡ್ ಅಂದ್ರೆ ಕಾಂತಾರ. ಡಿ ಬಾಸ್ ಅಭಿಮಾನಿಯಾಗಿ 4-5 ಸರಿ ಮೂವಿ ನೋಡಿದೆ. ಏನ್ ಥ್ರಿಲ್ಲಿಂಗ್. ಒಂದೇ ಒಂದು ಚಾಮುಂಡಿ ಅವತಾರ, ರಿಷಬ್ ಶೆಟ್ಟಿ ಚಾಮುಂಡಿ ಅವತಾರಲ್ಲಿ ರೌದ್ರ ರೂಪ ತಾಳ್ಬಿಟ್ಟಿದ್ದಾರೆ. ನಾವು ಕನ್ನಡಿಗರಾಗಿ ಹೆಮ್ಮೆ ಪಡ್ಬೇಕು. ನಿಜವಾಗ್ಲೂ ಬೇರೆ ಇಂಡಸ್ಟ್ರಿಗೆ ಯಾವ್ದೋ ಕೂಲಿ ಯಾವ್ಯಾವ್ದೋ ಸಿನಿಮಾಗೆ ನಾವು ಸಪೋರ್ಟ್ ಮಾಡ್ತೀವಿ. ಇದು ನಮ್ಮ ಕರ್ನಾಟಕದ ಕಾಂತಾರ, ಕರಾವಳಿ ಕೇಸರಿ. ಕರ್ನಾಟಕದ ಯಾರು ಅಂತೀರಾ? ಶೆಟ್ರು. ತ್ರಿಬಲ್ ಅಂದ್ರೆ ಯಾರು ಅಂತ ಕೇಳ್ತೀರಾ? ಬೇರೆ ಇಂಡಸ್ಟ್ರಿ ಅಲ್ಲ. ತ್ರಿಬಲ್ ಅಂದ್ರೆ ನಮ್ಮ ರಾಜ್ವಿ ಶೆಟ್ಟಿ, ರಚ್ಚಿ ಶೆಟ್ಟಿ, ರಿಷಬ್ ಶೆಟ್ಟಿ. ಇದು ನಮ್ಮ ಶೆಟ್ರದು. ಅರ್ಥ ಆಯ್ತಾ? ಸಿನಿಮಾ ಅಂದ್ರೆ ಎಲ್ಲ ಬಾಹುಬಲಿ ಅಂತ ಇದ್ರು. ಬಟ್ ಇವಾಗ 100 ಬಾಹುಬಲಿ, 100 ಪುಷ್ಪ, 100 ಕುಷ್ಕ, ಒಂದೇ ಒಂದು ಕಾಂತಾರ ಬಂದ್ರೆ ನಮ್ಮ ಕನ್ನಡದ ಹೆಮ್ಮೆ. ಕನ್ನಡದ ಕಾಂತಾರ 100 ಮೂವಿ ಬೇರೆ ಇಂಡಸ್ಟ್ರಿ ಕಡೆಯಿಂದ ಬರ್ಲಿ, ನಾವು ಪ್ರೌಡ್ ಆಗಿ ಹೇಳ್ತೀವಿ. ನಮ್ ಕಡೆ ಪಡೆ ಇದೆ. ಯಾವ್ದೇಳಿ? ಕಾಂತಾರ. ಇನ್ನೊಂದ್ಸತಿ ಸೀಕ್ವೆಲ್ 3 ಬರುತ್ತೆ, ಕೊಡ್ತೀವಿ ನೋಡಿ, ನೋಡ್ಕೊಳಂಗೆ. ಇದು ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರೌಡ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ್ಲೂ ಕಾಲರ್ ಎತ್ಕೊಳ್ತೇನ್ರಿ. ಕಾಂತಾರ ಮುಂದೆ ಬನ್ರಿ, ಮಾತಾಡ್ರಿ. ಯಾವ್ದ್ರಿ 1500 ಕೋಟಿ ಬನ್ರಿ, 2000 ಬಿಸ್ನೆಸ್ ಮಾಡುತ್ತೆ, 2000 crores ಬನ್ರಿ. ನಮ್ಮ ರಿಷಬ್ ಶೆಟ್ಟಿ ಅದು ಕಾಂತಾರ. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.